ಪ್ರತಿಯೊಂದು ಬುರ್ಜು ಮತ್ತೆ ಅರಮನೆ ಕಟ್ಟಡ ದ್ವಾರ ಬಾಗ್ಲಾಗಿರ್ಬೋದು ಕೋಟೆ ಬಾಗ್ಲು ನೋಡಿದಾಗ ಅಲ್ಲಿ ನೋಡಿ ಗ್ಯಾಪ್ ಗ್ಯಾಪ್ ಬಿಟ್ಟಿರ್ತಾರೆ ಸಣ್ಣದಾಗಿ ಸೈನಿಕರು ಯಾರು ಹೊರಗಿನ ಸೈನಿಕರು ದಾಳಿ ಮಾಡಿದಾಗ ಅವ್ರಿಗೆ ಗುಂಡಿನಿಂದ ಅಲ್ಲೇ ಕುಂತು ಹಾರಿಸಬಹುದು. ಹೌದು, ಯಾಕೆಂದ್ರೆ ಮೇಲೆ ನಿಂತ್ಕೊಂಡ್ರೆ ಕಾಣಿಸುತ್ತಲ್ಲ, ಹಾಗಾಗಿ ಅರಮನೆ ಒಂದು ಇದು ಒಂದು ಗಾಡಿ ಪೂರ್ಣ ಓಡಾಡ್ತಿದೆ, ಕುದುರೆ ಸವಾರರು ಮೇಲೆ ಅಷ್ಟು ಜಾಗ ಇದೆ. ಈ ಬುರ್ಜ್ ನೋಡ್ಬೋದು ಸರ್. ಈ ತರ ಬುರ್ಜ್ಗಳು ಈ ಕೋಟೆಗೆ ಎಷ್ಟಿರ್ಬೋದು? 4 ಇದಾವೆ. ಓಕೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಅಲ್ಲ, ಅಲ್ಲಿ ನೋಡಿದ್ವಲ್ಲ ಅದ್ಯಾವುದು? ಅದು ಕೋಟೆ, ಅದು ಮೇನ್ ಗೇಟ್. ಅದು ಮಹಾರಾಜರ ಅರಮನೆ ಇರುವುದು ಒಳಗಡೆ. ಇದ್ರೊಳಗೆ 4 ಬುರ್ಜ್ ಇದೆ. ಇದು ಒಂದು ಕೂರಿಗೆ ಆಗ್ತದೆ. ಒಂದು ಕೂರಿಗೆ ಅಂದ್ರೆ ಏನು ಸರ್? 4 ಎಕರೆ ಜಮೀನು ಆಗ್ತದೆ. ಅರಮನೆನೇ ಒಳಗಡೆನೆ? ಒಳಗಡೆ. ಹಂಗಾರೆ ಈ ಕೋಟೆ ಫುಲ್ ಎಷ್ಟು ಎಕರೆ ಬರ್ಬೋದು? ಎಷ್ಟು ಎಕರೆ ಬರ್ಬೋದು? ಸಾವಿರಾರು ಗಟ್ಟಲೆ ಇರ್ಬೋದು. ಸಾವಿರಾರು ಗಟ್ಟಲೆ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಬನ್ನಿ ಸರ್. ಮುಂಚೆ ಇದ್ರ ಸಂಸ್ಥಾನದ ಮೂಲ ಪುರುಷ ಯಾರು ಅದೇನಾದ್ರೂ ನಿಮಗೆ ಗೊತ್ತಿದ್ಯಾ? ಇಲ್ಲ. ನಿಮಗೆ ಎಷ್ಟನೇ ತಲೆಮಾರಿಂದ ಗೊತ್ತು? ಯಾರಿಂದ ಗೊತ್ತು ನಿಮಗೆ? ನಮ್ಮ ನರಸೋಜಿರಾವ್ ಮುರಾರಾವ್ ಸಿಂಧೆ ಅವರಿಂದ ಗೊತ್ತು. ಇವರ ಅಜ್ಜ ಅವರಿಂದ ಗುರುತು. ಅಲ್ಲಿವರೆಗೂ ನಮಗೇನು. ಕಾರ್ತಿಕ್ ಅವರ 1950ರಲ್ಲಿ ಹುಟ್ಟಿದವರು. ಆವಾಗ ಮಹಾರಾಜರು ಇಲ್ಲೇ ದೊಡ್ಡವರು. ಅವರು ಲಂಡನ್ಕ್ಕಿದ್ರು, ಲಂಡನ್ನಿಂದ ಇಲ್ಲೇ ಇದ್ದರು. ಆಗ ನಮ್ಮ ತಂದೆಯವರು ಇಲ್ಲಿ ಕೆಲಸ ಮಾಡ್ತಿದ್ರು. ತಂದೆಯವ್ರಿಗೆ 6 ರೂಪಾಯಿ ಪಗಾರ ಕೊಡ್ತಿದ್ರು ಅಂತ ಹೇಳ್ತಿ ನಮ್ಮ ತಂದೆಯವರು ಹೇಳ್ತಿದ್ರು. ಏನು ಕೆಲಸ ಮಾಡ್ತಿದ್ರು ನಿಮ್ಮ ತಂದೆಯವರು? ನಮ್ಮ ತಂದೆಯವರು ಟೈಲರ್ ಕೆಲಸ ಮಾಡ್ತಿದ್ರು. ಮಹಾರಾಜರ ಫ್ಯಾಮಿಲಿಗೆ ಟೈಲರ್ ಕೆಲಸ ಮಾಡ್ತಿದ್ರು. ಟೈಲರ್ ಅಂದ್ರೆ ಇವಾಗ ನಂಗೆ ನಾವು ಡ್ರೆಸ್ ಹಾಕ್ತಿವಲ್ಲ ಆ ಥರದ್ದಲ್ಲ. ಮಹಾರಾಜರು ಡ್ರೆಸ್ ಹೊಲಿಬೇಕು ಅಂದ್ರೆ ಎಷ್ಟು ದಿನಗಳು ಹಿಡಿತಾ ಇತ್ತಂತೆ ನಿಮ್ಮ ತಂದೆ? ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಿದ್ರು. ಕೋಟು, ಜಾಕೆಟು, ಬ್ರಿಚಸ್ಸು, ಆಮೇಲೆ ಪೇಟ ಇವೆಲ್ಲ ಏನು ಒಟ್ಟು ಹೊಲಿತಿದ್ರು. ಅವರು ಮಾಡ್ತಿದ್ರು. ಆಮೇಲೆ ಅವರು ಮುಗಿದ ಈಗೆಲ್ಲ ಬೇರೆ ಬೇರೆ ಇದಾಗ್ತದೆ, ಹೋಯ್ತು. ಈ ಮನೆತನಕ್ಕೂ ಶಿವಾಜಿ ಮನೆತನಕ್ಕೂ ಸಂಬಂಧ ಇದೆ ಅಂತಾರಲ್ಲ, ಅದು ಹೇಗೆ? ಅದೇನು ಅದು ಅಷ್ಟು ಆ ಇತಿಹಾಸ ನಮ್ಗೆ ಗೊತ್ತಿಲ್ಲ. ನಿಮ್ಮ ತಂದೆಯವರು ಹೇಳ್ತಾ ಇದ್ದಿದ್ದು? ನಮ್ಮ ತಂದೆಯವರು ಇಷ್ಟ ಹೇಳಿದ್ರು ನಮ್ಗೆ. ಅರಮನೆ ಬಗ್ಗೆ ಆಗ್ಲಿ, ಇದು ಸಂಪ್ರದಾಯದ ಬಗ್ಗೆ ಆಗ್ಲಿ. ನಮ್ಮ ತಂದೆಯವ್ರ ಒಳಗೆ ಕೆಲಸ ಮಾಡ್ತಿದ್ರು. ನಮ್ಮ ತಂದೆಯವ್ರು ಕೆಲಸ ಮಾಡ್ತಿದ್ರು. ಅಲ್ಲ, ನಿಮ್ಮ ತಂದೆಯವರಿಗೆ ಮಹಾರಾಜರು ಕೊಟ್ಟಿದ್ದು ಏನಾದ್ರು ನಿಮ್ಮ ಮನೇಲಿ ಇದೆಯಾ? ಏನಿಲ್ಲ. ಏನು ಇಲ್ಲ. ಅವ್ರು ತಗೊಂಡಿಲ್ಲ. ಅವ್ರು ಏನು ಜಮೀನು ಏನಾದ್ರು ಕೊಟ್ಟಿದ್ದಾರೆ? ಜಮೀನು ತಗೊಂಡಿಲ್ಲ. ಬರೀ 6 ರೂಪಾಯಿ ಪಗಾರ ಕೊಡ್ತಿದ್ರಂತೆ ಒಂದು ತಿಂಗಳಿಗೆ. ಪಗಾರ ಅಂದ್ರೆ ಸಂಬಳ, ಪೇಮೆಂಟ್. ಒಂದು ತಿಂಗಳಿಗೆ 6 ರೂಪಾಯಿ ಪೇಮೆಂಟ್ ಕೊಡ್ತಿದ್ರು. 6 ರೂಪಾಯಿ? 6 ರೂಪಾಯಿ, 6 rupees. ಓಕೆ, ಪಗಾರ ಅಂತ ಹೇಳಿದ್ರೆ 1 ರೂಪಾಯಿಗೆ ಒಂದು ಪಗಾರ. ಆದ್ರೆ ಪ್ರತಿ ತಿಂಗಳಿಗೆ 6 ರೂಪಾಯಿ ಪಗಾರ. ಅವಾಗ 6 ರೂಪಾಯಿಗೆ ಅಷ್ಟು ದುಡ್ಡು ಅಷ್ಟೇ ಬೇಡಿಕೆ ಇತ್ತು ಆಗಿನ ಕಾಲದೊಳಗೆ. 6 ರೂಪಾಯಿ ಪೇಮೆಂಟು, ಈಗ 6,000 ರೂಪಾಯಿ ಪೇಮೆಂಟು ಒಂದೇ. ಹೌದು, ಕರೆಕ್ಟಾಗಿ ಹೇಳಿದ್ರಿ. ಬನ್ನಿ, ಅಲ್ಲೇನೋ ಒಂದು ಇದು ದೇವಸ್ಥಾನ, ಅವರ ಮೂಲ ದೇವಿಯ ಸ್ಥಾನ. ಅದು ಅವ್ರದ್ದು ದೇವರು, ಮೂಲ ದೇವರು. ಇದು ಕರಿಯಮ್ಮ ದೇವಸ್ಥಾನ ಅಂತ ಇದೆ. ಇದಕ್ಕೆ ವರ್ಷಕ್ಕೊಮ್ಮೆ ಅವ್ರ 3 ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಾರೆ. 3 ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಾರೆ. ಇಡೀ ಊರಿಗೆ ಕಳ್ತಾರೆ. ಅದಕ್ಕೇನು ಮಾಡ್ತಾರೆ, 2 ಹೊಟ್ಟೆಯಲ್ಲಿ ಇದ್ದಂಥ ಹರಿಮರಿ ಅಂತ ಹರಿತಾರೆ. ಅದನ್ನು ತಂದು ಅದು ದೇವಸ್ಥಾನಕ್ಕೆ ಹರಿದು ಬಲಿ ಕೊಟ್ಟು ಅದನ್ನು ಅಲ್ಲೇ ಇದು ಮಾಡಿ ಜಾತ್ರೆ ಮಾಡ್ತೀವಿ. ದೇವಿ ಸ್ಥಳ. ಕಣ್ಣು ಎಲ್ಲ ತಾಳಿಯೆಲ್ಲ ಇಟ್ಟು ಅಲಂಕಾರ ಮಾಡಿದ್ದಾರೆ. ಮೂಗುತಿ ಮಾಡ್ತಾರೆ ಮತ್ತು ಎಲ್ಲ ಬಳೆ ಎಲ್ಲ. ಓಕೆ ಸ್ನೇಹಿತರೆ, ನೀವು ನೋಡ್ಬೋದು ಪ್ರತಿಯೊಂದು ಬುರ್ಜು ಮತ್ತು ಅರಮನೆ ಕಟ್ಟಡ ದ್ವಾರ ಬಾಗ್ಲಾಗಿರ್ಬೋದು ಕೋಟೆ ಬಾಗ್ಲು ನೋಡಿದಾಗ ಅಲ್ಲಿ ನೋಡಿ ಗ್ಯಾಪ್ ಗ್ಯಾಪ್ ಬಿಟ್ಟಿರ್ತಾರೆ ಸಣ್ಣದಾಗಿ. ಸೈನಿಕರು ಯಾರು ಹೊರಗಿನ ಸೈನಿಕರು ದಾಳಿ ಮಾಡಿದಾಗ ಅವ್ರಿಗೆ ಗುಂಡಿನಿಂದ ಅಲ್ಲೇ ಕುಂತು ಹಾರಿಸಬಹುದು. ಹೌದು, ಯಾಕೆಂದ್ರೆ ಮೇಲೆ ನಿಂತ್ಕೊಂಡ್ರೆ ಕಾಣಿಸುತ್ತಲ್ಲ, ಹಾಗಾಗಿ ಅರಮನೆ ಇದು ಒಂದು ಗಾಡಿ ಪೂರ್ಣ ಓಡಾಡ್ತಿದೆ, ಕುದುರೆ ಸವಾರರು ಮೇಲೆ ಅಷ್ಟು ಜಾಗ ಇದೆ.
ಓಕೆ. ಅದ್ರ ಜೊತೆಗೆ ಇವ್ರು ಹೇಳ್ದಂಗೆ ಅಲ್ಲಿ ಸೈನಿಕರು ರಹಸ್ಯವಾಗಿ ನೋಡೋದಕ್ಕೆ ಒಂದು ಕಿಂಡಿಯನ್ನು ಬಿಟ್ಟಿರ್ತಾರೆ. ಅದ್ರ ಜೊತೆಗೆ ಕೋಟೆ ಒಂದು ರಕ್ಷಣೆ ಸುವ್ಯವಸ್ಥಿತವಾಗಿ ಉಳ್ಕೋಬೇಕಂತ ಹೇಳಿದರೆ ಮಳೆ ನೀರು ಬಂದಾಗ ಎಲ್ಲ ಸುವ್ಯವಸ್ಥಿತವಾಗಿ ಹರಿದೋಗ್ಬೇಕಲ್ಲ, ಅದ್ರ ಮುಖಾಂತರನೇ ಆ ರಂಧ್ರಗಳ ಮುಖಾಂತರನೇ ಹೊರಗಡೆ ಬರ್ತಾ ಇತ್ತು. ಹಂಗಾಗಿ ಈ ರೀತಿ ಎರಡಕ್ಕೂ ಆಗುತ್ತೆ ಅಂತ ಎಂಥ ಟೆಕ್ನಾಲಜಿ ಟೆಕ್ನಿಕ್ ಯೂಸ್ ಮಾಡಿ ಕಟ್ಟಿದ್ದಾರೆ ನೋಡಿ. ಬರೀ ಕಲ್ಲಿಂದಲೇ ಕಟ್ಟಿರೋದು. ಇವಾಗ ಇಲ್ಲಿಗೆ ಒಂದು ಗಾರೆನೋ ಗಜ್ ರೂಪದಲ್ಲಿ ಹಾಕಿದ್ದಾರೆ ಅನಿಸುತ್ತೆ. ಇಲ್ಲಿ ಬಾವಿನ ಇದು ಏನಿದು? ಕುದುರೆ ಕಟ್ಟ ಜಾಗ. ಓ, ಅದಕ್ಕೋಸ್ಕರ ಸಪ್ರೇಟಾಗಿ ಮಾಡಿದ್ದು. ಓಕೆ. ಓ, ಯಾಕೆಂದರೆ ಅವಾಗ ಅರಮನೆಯಲ್ಲಿ ಎರಡ, ಇವಾಗ ಹಸುಗಳು ನೋಡ್ತೀವಲ್ಲ ಆ ಥರ ತುಂಬ ಕುದುರೆಗಳಿರ್ತಾ ಇತ್ತು. ಹಾಗಾಗಿ ಇಲ್ಲಿ ಕಟ್ಬೇಕಾದ್ರೆ ಅರಮನೆ ಎಂಟ್ರೆನ್ಸಲ್ಲೇ ಕಟ್ಟೋದಕ್ಕೊಂದು ವ್ಯವಸ್ಥಿತವಾಗಿ ಜಾಗ ಮಾಡ್ಕೊಂಡಿದ್ರು. ಅದ್ರ ಕುರುಹುಗಳನ್ನ ನಾವು ಇಲ್ಲಿ ನೋಡ್ಬೋದು ಅಷ್ಟೇ. ಕುದುರೆ ಲಾಳ ಆಗಲಿ, ಅದಕ್ಕೆ ಕತ್ತಿಗೆ ಆಗ್ತಾ ಇದ್ದಂಥ ಗೂಟಗಳಾಗಲಿ ಏನು ಸಿಗಲ್ಲ. ಕುದುರೆ ಕಟ್ಟ ಜಾಗ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿಂದ ಬಿಚ್ಕೊಂಡು ಹೋಗಿ ಓದ್ಬಿಟ್ಟಿದ್ರು ತೊಡಗು ಕತ್ಕೊಂಡು ಹೋಗ್ಬಿಟ್ಟಿದ್ರು. ಆಮೇಲೆ ಅಲ್ಲಿ ಹಿಂದೆ ಗೊಡಬಿ ಒಳಗೆ ಕರ್ಲದು ಮುಚ್ಚಿಟ್ಟಿದ್ರು. ಹಿಂಗೆ ಕರ್ಲಾಗ ಏನಕ್ಕೋಸ್ಕರ? ಯಾರು ಯಾವ್ರವ್ರು ಬಂದಿದ್ರು? ಇಲ್ಲಿ ಅವ್ರ ಯಾರು ಗೊತ್ತಿರೋವ್ರೆ. ಆಮೇಲೆ ಹೆಂಗೆ ಕಂಡಿಡ್ದಿದ್ದು? ಹಂಗೆ ಅಡ್ಡಾಡ್ಕೊಂತು ಇಡೀ ಊರ ಮಂದೆಲ್ಲ ಅಡ್ಡಾಡಿದ್ರು. ಅದು ನೋಡಿದ್ರೆ ಹೊಸಕ್ಕೆ ಜಾಗ ಆಗಿತ್ತು. ಈ ಕಲ್ಲು ಕಿತ್ತಿದ್ದು ಹಳೆ ಜಾಗ. ಹೊಸ ಕಲ್ಲು ಆಗಿರ್ತಾವಲ್ರಿ, ಗೊತ್ತಾಗುತ್ತೆ. ಮಣ್ಣೆಲ್ಲ ಮಣ್ಣು ಹಚ್ಚಿರತ್ತಲ್ಲ, ಗೊತ್ತಾಯ್ತು. ಈ ಮಣ್ಣು ಹಚ್ಚಿರ್ತಲ್ರಿ, ಆ ಮುಚ್ಚಿದ್ದು ಜಾಗ ಅದು ಇದಾಗ್ತಿ. ಆಮೇಲೆ ಅವ್ನು ತೊಗೊಂಬಂದಿದ್ದಾಗ ಈ ಬಾಗ್ಲ ಬಂದ್ ಮಾಡಿದ್ರು. ಮುಂಚೆ ಇದು ಬಾಗ್ಲು ಓಪನ್ ಇತ್ತು ಅಂದ್ರೆ ಸಂಡಾಸ್ಗೆ ಹೋಗೋದು ಒಯ್ದಿದ್ದು. ಓಕೆ. ನೌಕರ ಮಂದಿದು ಸಂಡಾಸ್ ಇದ್ದು ಇಲ್ಲಿ. ಅವ್ರಿಗೆ ಹೋಗಕ್ಕೆ ಬರಕ್ಕೆ ಹಾದಿ. ಇವರು ಪುನಃ ಕೊಲ್ಲಾಪುರಕ್ಕೆ ಇರ್ತಿದ್ರು. ಆ ಟೈಮ್ದಾಗ ಇದನ್ನ ಓದ್ಬಿಟ್ಟಿದ್ರು ಟೋಪ್. ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಯ್ತು? ಎಷ್ಟು ವರ್ಷ ಆಗಿರ್ಬೋದು ಅಂದಾಜು ಅದನ್ನ ತೋಪ ತಗೊಂಡೋದಾಗ? 20 ಆಗಿರ್ಬೇಕು ಅನ್ಸತ್ತೆ. ಏನು ಆ ಟೋಪ್ ತೊಡಗಾಗಿದ್ದು 25 ವರ್ಷ. ಅವಾಗ ಕಂಪ್ಲೀಟಾಗಿ ಕಟ್ಬಿಟ್ಟು ಒಳಗಡೆ ಇಟ್ಕೊಬಿಟ್ರು, ಅದೊಂದು ಹೊರಗಡೆ ಹಂಗೆ ನಿಲ್ಲಿಸಿ. ಓಕೆ. ಅದೊಂದು ಉಳ್ಕಿ ಎಲ್ಲ ಕಿಲ್ಲಕ್ಕೂ ಒಂದೊಂದು ಟೋಪ್ ಇದ್ದು ಎಲ್ಲ ಕದ್ದು ಓದ್ಬಿಟ್ರು. 7 ಸುತ್ತು ಕೋಟೆಗೂ ಕೂಡ 7 ಕಡೆನೂ ತೋಪಿದ್ದು. ಇನ್ನೂ ಒಂದು ತೋಪಿದೆ, ಅದು ಮೇನ್ ತೋಪ್. ಅದು ನೋಡ್ಬೋದು ಇವಾಗ ನೋಡ್ಬೋದು. ಓಕೆ. ಕೋಟೆ ಹತ್ತಿ ಹೋಗ್ಬೇಕು. ಪಾಟಿನಾಗ ಮೇನ್ ಅದನ್ನ ತೋರಿಸ್ತಾ ಭೂತಾಪನ ಗುಡಿ ತೋರಿಸ್. ನಿಮಗೆ ಮಹಾರಾಜರ ಬಗ್ಗೆ ಎಷ್ಟು ಗೊತ್ತು? ಮಹಾರಾಜರ ಫ್ಯಾಮಿಲಿ ಬಗ್ಗೆ, ಸಂಸ್ಥಾನದ ಬಗ್ಗೆ, ಅವ್ರ ಇತಿಹಾಸದ ಬಗ್ಗೆ? ಇತಿಹಾಸದ ಏನು ಗೊತ್ತಿಲ್ಲ ನಮಗೆ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಇವ್ರು ಅಜ್ಜಾರಿದ್ದಾಗಿಂದ ಮಾಡ್ತೀನಿ ನಾನು. ಏನು ಕೆಲಸ ಮಾಡ್ತಾ ಇರೋದು ನೀವು? ನಾವು ಇದೇ ರೀ ಕಸ ಹುಡುಗೋದು ಏನು ಮಾಡೋದು. ಓ, ಎಲ್ಲ ಡೈಲಿ ಇಲ್ಲಿಗೆ ಒಂದ್ಸಲಿ ಬಂದು ಹೋಗ್ತಾ ಇರ್ತೀರಾ? ಇವ್ರ ಮನೆ ತಂದ ಹೆಣ್ಮಕ್ಳನ್ನ ಎಲ್ಲಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ? ಇಬ್ಬರು ಅಕ್ಕಂಗ್ಯಾರನ್ನ ಬೆಂಗಳೂರಿಗೆ ಕೊಟ್ಟಾರ್ರಿ. 2 ಅಂತ ಅಂಬ್ರಿ ಇವರು. ಓಕೆ. ಒಬ್ಬ ಪುನಾಕ್ ಇರ್ತಿದ್ದ, ಒಬ್ಬ ಕೊಲ್ಲಾಪುರಕ್ಕೆ ಇರ್ತಿದ್ರು. ಕೊಲ್ಲಾಪುರಕ್ಕೆ ಇರೋರ ಇವರು, ಪುನಾಕ್ ಇರೋರು ಪುನಾಕ್ ಇರೋರು ಸುನಾಳಕ್ಕೆ ಇರ್ತಾರ, ಕೊಲ್ಲಾಪುರಕ್ಕೆ ಇರೋರು ಇಲ್ಲಿರ್ತಾರೆ. ಓಕೆ. ಇದು ನಾವು ಇತಿಹಾಸದಲ್ಲೆಲ್ಲ ಕೇಳಿದ್ದೀವಿ, ಕತೆಗಳನ್ನ ಕೇಳಿದ್ದೀವಿ. ಶಿವಾಜಿ ಅವ್ರಿಗೂ ಈ ಮನೆತನಕ್ಕೂ ತುಂಬ ಸಂಬಂಧ ಇದೆ ಅಂತ. ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಅದೇನು ಗೊತ್ತಿಲ್ರಿ. ನಮ್ಮ ಮಹಾರಾಜರು ನೋದವ್ರ ಕೊಲ್ಲಾಪುರ ಶಿವಾಜಿ ಮಹಾರಾಜ್, ಕೊಲ್ಲಾಪುರ ಶಾಹು ಮಹಾರಾಜ್. ಅಂದ್ರೆ ಇವರು ತಾಯಿ ತೀರ್ಕೊಂಡ್ರು ಸಣ್ಣವ್ರಿದ್ದಾಗ. ಇವ್ರು ನೋಡಿ ಜೋಪಾನ ಮಾಡಿ ಫಾರಿನ್ ಕಳಿಸಿದ್ರು. ಫಾರಿನ್ದಾಗ 20 ವರ್ಷದಿದ್ದು ಅಲ್ಲಿ ದೊಡ್ಡವರಾದಿಂದ ಕೊಲ್ಲಾಪುರಕ್ಕೆ ಬಂದಾರ. ಮುಂದೆ ಕೊಲ್ಲಾಪುರಕ್ಕೆ ಬಂದ ಕೇಸ್ ನಮ್ಮ ಮಹಾರಾಜರಿಗೆ ಕಾಗಲ್ ಮಹಾರಾಜರ ಮಗಳು ತಗೊಂಡು ಲಗ್ನ ಮಾಡಿದರು. ಕಾಗಲ್ ಮಹಾರಾಜರು. ಓಕೆ. ಕಾಗಲ್ ಮಹಾರಾಜರು ಯಾವ ಸೈಡ್ ಅವರು? ಮಹಾರಾಷ್ಟ್ರ. ಮಹಾರಾಷ್ಟ್ರ ಸೈಡ್, ಕೊಲ್ಲಾಪುರ ಜಿಲ್ಲಾ. ನನದಿ ಇವರು ಹೆಣ್ಮಕ್ಳಾದ ನನದಿ. ಈಗೇನು ಕಾರ್ತಿಕ್ ಅಮ್ಮ ಅವ್ರ ಊರ್ರಿ ನನದಿ. ನನ್ನದೇನು ಒಂದು ಮಹಾ ಸಂಸ್ಥಾನ, ಅಲ್ಲೂ ವಾಡೆ ಎಲ್ಲ ಇದೆ, ಅರಮನೆ ಎಲ್ಲ ಇದೆ. ಓಕೆ. ಈ ಮನೆಗೆ ಹೆಣ್ಮಕ್ಳು ಮದುವೆ ಆಗ್ಬೇಕು, ಇಲ್ಲಿಂದ ಕೊಡಬೇಕು ಅಂದರೆ ಮಹಾರಾಜರು ಫ್ಯಾಮಿಲಿಗೇನೆ ಕೊಡೋದು. ಇವಾಗ ನೀವೆಲ್ಲ ಏನಂತ ಕರಿತೀರಾ ಇವ್ರನ್ನ? ಮಹಾರಾಜರು ಅಂತ ಕರಿತೀರಾ, ದಣಿಗಳೇ ಅಂತ ಕರಿತೀರಾ? ಮಹಾರಾಜರು ಅಂತ ಕರಿತೀವಿ. ಹೌದು. ಹೊರಬಿದ್ರೆ ಅವ್ರಿಗೆ ನಾವು ನಮಸ್ಕಾರ ಕೊಡ್ತೀವಿ. ಇನ್ನೂವರೆಗೂ ಒಂದು ಇಷ್ಟು ಬಾಲಕ ಇರಲಿ
ನಮಸ್ಕಾರ. ಹಿಂಗೆ ಮಾಡ್ತೀವಿ ನಾವು. ಹೌದು, ಶೆನಿಟ್ಟು ಕೊಡ್ತೀವಿ ಅವ್ರಿಗೆ. ಓ, ಅಷ್ಟು ಗೌರವಿಸ್ತೀರಾ? ಗೌರವ ಅಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಾರ ಊರಲ್ಲಿ? ಏನೆಲ್ಲ ಮಾಡಿದ್ದಾರೆ? ಮಾಡಿದ್ದಾರೆ. ಊರಲ್ಲಿ ಇರ್ತಾರೆ ಬಡ ಜನರು, ಊರಾನ್ ಜನಕ್ಕೆ ಆಸ್ತಿ ಭಾಳ ಕೊಟ್ಟಾರೆ ಅವರು, ಸಾಕಷ್ಟು ಕೊಟ್ಟಿದ್ದಾರೆ. ನಮ್ಗೆ 10 ಎಕರೆ ಕೊಟ್ಟಾರ್ರಿ. ನಿಮಗಿನೇ? ಓಕೆ. ನಾವು ಇವ್ರು ಸತ್ತಾಗ ಹೊತ್ಕೊಂಡು ಹೋಗೋ ಪಾಲ್ಕಿ ಹೊರವ್ರಿ ನಾವು. ತೀರ್ಕೊಂಡಾಗ ಅಂತ್ಯ ಸಂಸ್ಕಾರ ಮಾಡ್ಬೇಕಾದ್ರೆ ಪಾಲ್ಕಿ ಅಗಲ್ ಕೊಡೋದ್ರಿ ನಾವು. ಅದಕ್ಕೆ ನಮ್ಗೆ 10 ಎಕರೆ ಕೊಟ್ಟಾರ್ರಿ. ನರಸೋಜಿರಾವ್ ಮುರಾರ ಸಿಂಧೆ ಅವ್ರು ಬೆಂಗಳೂರಿಗೆ ತೀರ್ಕೊಂಡ್ರು. ಓಕೆ. ಬೆಂಗಳೂರು ತೀರ್ಕೊಂಡ್ರೆ ಅವ್ರನ್ನ ಇಲ್ಲಿ ತಂದೆ ಅಂತ್ಯ ಸಂಸ್ಕಾರ ಸಕಲ ರಾಜ ಮರ್ಯಾದೆಯಿಂದ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡಿದ್ದೀವಿ. ಇಲ್ಲಿ ಊರವರೆಲ್ಲ ಸೇರ್ಕೊಂಡು ಊರನ್ನವ್ರೆ. ಇದೇ ಊರು ಅಲ್ರಿ, 33 ಹಳ್ಳಿ ಸಂಸ್ಥಾನ ಕತ್ತಿ ಕಟಾರಿ ತಗೊಂಡು 2 ದಿವಸ ಅವ್ರದ್ದು ಇದನ್ನ ಮಾಡ್ಬೇಕಾಗಿತ್ತು. ಇಲ್ಲಿ 2 ದಿನ ಕಾರ್ಯಕ್ರಮ ಮಾಡಿದ್ರಿ, 2 days ಅಂತ್ಯಕ್ರಿಯೆ ಮಾಡಿದ್ದು. ಅವ್ರ ಅಂತ್ಯ ಸಂಸ್ಕಾರ ಎಲ್ಲೇ ಮೇನ್ ಇದೆ ಅವ್ರದ್ದು. ದ್ವಾರ ಕೋಟೆ ಇದು ಫಸ್ಟ್ ಬಾಗ್ಲಿದೆಯಲ್ಲ, ಮುಂದೆ ಪಕ್ಕದಲ್ಲೇ ಅವ್ರದ್ದು ಇದೆ ಸ್ಮಶಾನ. ಎಲ್ಲ ಮಹಾರಾಜರದು, ಎಲ್ಲ ಮಹಾರಾಜರದು. ಇವ್ರದಷ್ಟೇ ಉಳ್ಕಿದವ್ರು ನಮ್ಮಂತ ಬೇರೆದವ್ರದ್ದು, ಇವ್ರದಷ್ಟೇ. ಅವ್ರದ್ದು ಇನ್ನೂವರೆಗೂ ಇದಿದೆ. ಓ, ಸಾಮಾನ್ಯರ ಜೊತೆನೆ ನೀವು ಅಂತ್ಯಕ್ರಿಯೆ ಮಾಡಿದ್ರಾ? ಸಾಮಾನ್ಯರಿಗಿಂತ ಅಂತ್ಯಕ್ರಿಯೆ ಎಲ್ಲ ಪಾಲಿಕೆ ಒಳಗೆ ಮೆರವಣಿಗೆ ಮಾಡ್ಕೊಂಡು ಹೋಗಿ ಮಾಡ್ಕೊಂಡು ಮಾಡಿದೀವಿ. ಅವರಿಗೆ ಇವರಿಗೆ ಎಷ್ಟು ಹಳ್ಳಿಗಳು ಸೇರ್ತಾ ಇತ್ತು? ಇವ್ರು 33 ಹಳ್ಳಿ ಸಂಸ್ಥಾನ. 33 ಹಳ್ಳಿಗಳು. ಎಲ್ಲಿಂದ ಎಲ್ಲಿವರೆಗೂ? ಸಾಲಾಪುರ, ಚಂದ್ರಗಿ, ಆಮೇಲೆ ಇತ್ತಾಗ ಕೊಂಡಗನೂರು, ಮಾಗನೂರು, ಮಲ್ಲಾಪುರ, ರಾಮಾಪುರ, ಇವ್ರಿಗೆಲ್ಲರಿಗೂ ಭೂಮಿ ಕೊಟ್ಟು ಬಿದ್ದಾರೆ. ಓ, ಯಾವ ಊರಲ್ಲಿ? ರಾಜ್ಯದ ಎದುರಿಗೆ ಮಠ ಇದೆ. ನಮ್ಮ ಈ ಬಂಗ್ಲೆದ ಎದುರಿಗೆ ಮಠ ಇದೆ. ಗುಡಿ ಅಕ್ಷರ ಪಾಟಿ ಮೇನ್ ಟಾಪ್ ತೋರಿಸ್ಬಿಡ. ಇಲ್ಲಿ ಪಾರಿಜಾತದ ಇದೈತಿಲ್ಲ ಗಿಡ, ಕಡದ್ರನ ಪಾರಿಜಾತ ಗಿಡ ಇತ್ತು ಇಲ್ಲಿ ಹುಟ್ಟಾಕತೈತಿ. ಅದನ್ನ ಬೆಳೆಸು. ಅದನ್ನ ಏನು ಅದು ಇದು ಔಷಧಕ್ಕೆ ಉಪಯೋಗ ಭಾಳ. ಇದು ಕೆಮ್ಮು, ದಮ್ಮು ಇಂಥದಕ್ಕೆ ಔಷಧ ಮಾಡಲಿಕ್ಕೆ ಅವು ಒಣಗಿಸಿ ಆ ಜೇನುತುಪ್ಪಿನಲ್ಲಿ ಹಾಕಿ ನಕ್ಕಿದ್ರೆ ಅದು ಕೆಮ್ಮು ಹೋಗಿಬಿಡ್ತಿತ್ತು. ಆಮೇಲೆ TB, ಕ್ಷಯರೋಗ, ಕ್ಯಾನ್ಸರು ಇವೇನೂ ಆಗೋದಿಲ್ಲ ಅದು ಹೂವಿನಿಂದ. ನಾನು ಅನ್ಕೊಂಡೆ ಏನೋ ಮಹಾರಾಜರ ಕಾಲದಲ್ಲಿ ಇದ್ದಂತ. ಆ ಕಾಲದಲ್ಲಿ ಇದ್ದಂಥ ಗಿಡ ಇದು ಇತ್ತು. ಅದು ನಷ್ಟ ಆಗಿದೆ, ಹೋಗಿದೆ, ಹಾಳಾಗಿದೆ. ನಮಗೆ ಗೊತ್ತಿದ್ದು ಮೊದಲೇನು ಇತ್ತು ಇಲ್ಲ ಅದು ನನಗೆ ಗೊತ್ತಿಲ್ಲ. ನಾವು ಇದ್ದದ್ದು ಪರಿಸ್ಥಿತಿ ಒಳಗೆ ಇದ್ದಿದ್ದೆ ನಾನು. ಇಲ್ಲಿ ಹೋಗ್ತಿದ್ದೀವಿ. ಆಮೇಲೆ ಇದ್ರ ಹೂವು, ಈ ಗಿಡದ ಹೂವು ಚಟ್ಟು ಅಂತಾರೆ. ಇದ್ರದ್ದು ಹೂ ಶಿಷ್ಯದು. ಆಮೇಲೆ ಹೂ ಒಣಗಿಸಿ ಒಟ್ಟು ದೇಹಕ್ಕೆ ಏನು ಮಾಡಿಕೊಂಡು ಕಮ್ಮಿ ಆಗ್ತಿತ್ತು. ಅದು ಕಷಾಯ ಥರ ಮಾಡ್ಕೊಂಡು ಕುಡಿತಾ ಇದ್ರಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.